ನಾವು ಒಂದು ವಿವಾಹವನ್ನು ಮಾಡಬೇಕಾದರೆ ಈ ರೀತಿಯಾಗಿ ಶುಕ್ರನು ಕೆಟ್ಟಾಗ ರಕ್ತನಾಳಗಳಿಗೆ ಅಧಿದೇವತೆಯಾಗಿರ್ತಕ್ಕಂಥವರು ಉನ್ನತ ಸ್ಥಾನಕ್ಕೆ ತೆಗೆದುಕೊಳ್ಳುವ ಹೋಗ್ತಕ್ಕಂಥವ್ರು ಯಾರಾಗಿರ್ತಾರೆ ಅಂದರೆ ಯಾವಾಗ ಅವರು ದೀಪಗಳಿಗೆ ಆ ಎಣ್ಣೆಯನ್ನು ಹಾಕ್ತಾರೋ ಅವರ ಕರ್ಮಗಳು ಇನ್ನ ಪಾಪ ಜಾಸ್ತಿ ಆಗುತ್ತೆ, ಅವರಿಂದ ಇನ್ಯಾರಾದರೂ. ಆದರೆ ನಾವು ಬಟ್ಟೆಯನ್ನು ಸುಡುವಂತಹ ಶಕ್ತಿ ನಮಗೆ ಸಾಮರ್ಥ್ಯ ಇಲ್ಲ, ಬಟ್ಟೆಯನ್ನು ಸುಡಬಾರದು. ಶನೇಶ್ವರ ಗ್ರಹಕ್ಕೆ ಬಂದಾಗ ಮುಖ್ಯವಾಗಿರ್ತಕ್ಕಂತಹ ಆದಿತ್ಯಾದಿ ನವಗ್ರಹಗಳಲ್ಲಿ ಅಂಗಾರಕಯಾಗಿ ಮುಖ್ಯನಾಗಿರ್ತಾನೋ ಶನೇಶ್ವರ ಗ್ರಹವೂ ಸಹ ಮುಖ್ಯವಾಗಿರ್ತಕ್ಕಂಥದ್ದು. ಜನ್ಮಸ್ಥಾನ, ಲಗ್ನಸ್ಥಾನ, ಸಪ್ತಮ, ಅಷ್ಟಮ, ನವಮ ಮತ್ತು ದ್ವಾದಶ ಸ್ಥಾನದಲ್ಲಿದ್ದಾಗ ಕೆಲವರಿಗೆ ನೆಮ್ಮದಿಯನ್ನು ಕೊಡ್ತಾನೆ, ಇನ್ನು ಕೆಲವರಿಗೆ ಅನಮ್ಯತೆಯನ್ನು ಕೊಡ್ತಾನೆ, ಅಂದರೆ ನೆಮ್ಮದಿ ಇಲ್ಲದಂಗೆ ಮಾಡ್ತಾನೆ. ಇವಾಗ ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ, ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದಾಗ ಅವನು ಯಾವಾಗ ಅಹಂಕಾರವನ್ನು ತೋರಿಸ್ತಾನೆಯೋ ಅವರಿಗೆ ಕೆಡುಕನ್ನು ಮಾಡುವಂತಹ ಶಕ್ತಿ ಸಾಮರ್ಥ್ಯವುಳ್ಳವನು ಯಾರು? ಶನಿಶ್ಚರ ಅಂತ ಹೇಳ್ತೇವೆ. ಎಲ್ಲಿ ದಾನ ಧರ್ಮಾದಿಗಳನ್ನು ಮಾಡ್ಕೊಂತ ಹೋಗ್ತಾ ಇರ್ತೀವೋ ಆ ರಾಶಿಯವರಿಗೆಲ್ಲ ಅವನು ಶಾಂತರೂಪಿಯಾಗಿ ಇರ್ತಾನೆ, ಅವನು ಅಷ್ಟಮ ಸ್ಥಾನದಲ್ಲಿದ್ದರೂ ನೆಮ್ಮದಿಯಾಗಿ ಇರ್ತಾನೆ. ಇಲ್ಲ ಎಲ್ಲಿ ಅಹಂಕಾರವನ್ನು ಪಡಿತೇವೋ ಅಲ್ಲಿ ನಮಗೆ ಹಾಕಿಕೊಂಡು ತುಳಿತಕ್ಕಂಥದ್ದು ಸ್ಥಾನವಾಗಿರುತ್ತೆ ಆ ಗ್ರಹ, ಶನೇಶ್ವರ ಗ್ರಹ. ಸಪ್ತಮ ಸ್ಥಾನ, ಜನ್ಮಸ್ಥಾನ, ಪಂಚಮ ಸ್ಥಾನ, ಲಗ್ನ ಸ್ಥಾನದಲ್ಲಿದ್ದಾಗ ಕೆಲವರಿಗೆ ಒಳ್ಳೆಯದೇನು ಮಾಡ್ತಾರೆ. ಅಂದರೆ ಎಲ್ಲಿ ನಾವು ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ನಮಗೆ ಒಳ್ಳೆ ಕೆಲಸಗಳಿಗೆ ನಮಗೆ ಸಾಥನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಗುರುಬಲ ಯಾವ ರೀತಿಯಾಗಿರಬೇಕು, ನಮಗೆ ಶುಭ ಕಾರ್ಯಗಳಿಗೆ ಶನಿ ಬಲವೂ ಸಹ ಅದೇ ರೀತಿಯಾಗಿರಬೇಕಾಗಿರುತ್ತೆ. ಈ ಎರಡು ಗ್ರಹಗಳ ಬಲವಿದ್ದರೇನೆ ನಾವು ಪ್ರತಿಯೊಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ವಿಧಿಯಾಗಿರುತ್ತೆ. ಎಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತೀವೋ ಅಲ್ಲಿ ಶನೇಶ್ವರನು ಸಹ ನಮಗೆ ಒಳ್ಳೆಯ ಶುಭದಾಯಕನಾಗಿಯೇ ಸಹ ಇರ್ತಾನೆ. ಎಲ್ಲಿ ಅಹಂಕಾರವನ್ನು ತೋರಿಸ್ತೀಯೋ ಅಲ್ಲಿಗೆ ನಮಗೆ ನಮ್ಮ ಅಹಂಕಾರವನ್ನು ತೋರಿಸಿ ನಮ್ಮ ಕರ್ಮಫಲಗಳನ್ನು ನೀಡುತ್ತಾನೆ. ಅಂದರೆ ಕರ್ಮಫಲಗಳು ಯಾವ ರೀತಿಯಾಗಿ ಬರುತ್ತೆ ಅಂದರೆ ನಾವೇ ಮಾಡತಕ್ಕಂತಹ ಕರ್ಮಫಲಗಳು. ನನ್ನ ಹತ್ರ ಧನ ಜಾಸ್ತಿ ಇದೆ ಅಂತ ಹೇಳಿದಾಗ ನಾನು ದಾನ ಧರ್ಮ ಮಾಡುವುದರಲ್ಲಿ ಯಾವುದೇ ತಪ್ಪಿರಲ್ಲ. ನನ್ನ ಹತ್ರ ಧನ ಇದೆ, ನಾನು ಯಾಕೆ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಸ್ವಾರ್ಥಕ್ಕಾಗಿಯೇ ನಾವು ಇದ್ದರೆ ಅಲ್ಲಿ ಅಹಂಕಾರವನ್ನು ತೋರಿಸಿದಂತಾಗತ್ತೆ. ಆ ಅಹಂಕಾರವನ್ನು ಯಾವಾಗ ತೋರಿಸ್ತಾನೆಯೋ ಅಲ್ಲಿ ಶನೇಶ್ವರನು ಸಹ ನಮ್ಮನ್ನು ತುಳಿತಾನೆ. ಅಂದರೆ ನಮ್ಮ ಜಾತಕದಲ್ಲಿ ಪಾಪ ಪುಣ್ಯಗಳಿಗೆ ತಕ್ಕಡಿಯನ್ನು ಇಟ್ಟುಕೊಂಡು ಕುಳಿತಿರ್ತಾನೆ. ತುಲಾರಾಶಿಯಲ್ಲಿ ತಕ್ಕಡಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಶನೇಶ್ವರ ತಕ್ಕಡಿಯನ್ನು ಇಟ್ಟುಕೊಂಡಿರ್ತಾನೆ. ಎಲ್ಲಿ ಪುಣ್ಯ ಕೆಲಸಗಳನ್ನು ಮಾಡ್ತಾ ಇರ್ತೀವೋ ಅಲ್ಲಿ ತೂಕ ಜಾಸ್ತಿ ಆಗ್ತಾ ಇರುತ್ತೆ, ಪಾಪ ಕೆಲಸಗಳೆಲ್ಲವೂ ಕಮ್ಮಿ ಆಗ್ತಾ ಹೋಗೋದು. ಪಾಪಗಳು ಜಾಸ್ತಿ ಆದಾಗ ಪಾಪದ ಒಂದು ತಕ್ಕಡಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆವಾಗ ಇವನಿಗೆ ಯಾವ ರೀತಿಯಾಗಿ ನಾನು ಶಿಕ್ಷೆಯನ್ನು ಕೊಡಬಹುದಾಗಿ ಶನೇಶ್ವರ ಯೋಳು ಮಾಡ್ತಾನೆ. ಆಗ ಏನು ಮಾಡ್ತಾನೆ, ಅವನ ಸ್ಥಾನದಲ್ಲಿ ಕಷ್ಟಕರವಾಗಿರ್ತಕ್ಕಂತಹ ಸ್ಥಾನವೆಂದ್ರೆ ಸಪ್ತಮ ಸ್ಥಾನ, ಅಂದ್ರೆ ಸಾಡೆ ಸಾತಿ ಅಂತ ಹೇಳ್ತೀವಿ. ಅಂದ್ರೆ 7.5 ವರ್ಷಗಳ ಕಾಲ ಅವನಿಗೆ ಕಷ್ಟಗಳೇ ಬರ್ತಾ ಇರುತ್ತೆ. ಆ 7.5 ವರ್ಷಗಳ ಕಾಲದಲ್ಲಿ ಅವನಿಗೆ ಯಾವಾಗ ಅವನು ಬುದ್ಧಿಯನ್ನು ತಿಳಿದುಕೊಂಡು ಅವನು ತಿದ್ದುಪಡಿ ಮಾಡಿಕೊಳ್ಳುತ್ತಾನೆಯೋ ಅದೇ ವರ್ಷದಲ್ಲಿ ಅವನಿಗೆ ಲಾಭವನ್ನು ಸಹ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಶನಿ ಅಂದ್ರೆ ಆ ಶನೇಶ್ವರನಿಗೆ ನಾವು ಶನೇಶ್ವರನು ಇದ್ದಾಗ ಕೆಲವರಿಗೆ ನಾವು ಹೇಳ್ತೇವೆ ಎಳ್ಳು ಬತ್ತಿಯನ್ನು ಹಚ್ಚಿ ಆ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೇವೆ. ಶನೇಶ್ವರನು ನಮ್ಮ ಸ್ಥಾನಕ್ಕೆ ಬಂದಾಗ ಎಳ್ಳು ಬತ್ತಿ ಯಾವ ರೀತಿಯಾಗಿ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕಪ್ಪು ಬಟ್ಟೆಯ ಮುಖಾಂತರವಾಗಿ ತೆಗೆದುಕೊಂಡು ಎಳ್ಳನ್ನು ಹಾಕಿ ಎಳ್ಳೆಣ್ಣೆಯಲ್ಲಿ ಇಟ್ಟು ಬತ್ತಿಯನ್ನು ಅಂಟಿಸ್ತಾರೆ. ಆದರೆ ನಾವು ಬಟ್ಟೆಯನ್ನು ಸುಡುವಂತಹ ಶಕ್ತಿ ನಮಗೆ ಸಾಮರ್ಥ್ಯ ಇಲ್ಲ, ಬಟ್ಟೆಯನ್ನು ಸುಡಬಾರದು. ಬತ್ತಿ ಅಂದ್ರೆ ಯಾವುದು? ಹತ್ತಿಯ ಮುಖಾಂತರವಾಗಿ ನಾವು ಎಳ್ಳು ಬತ್ತಿಯನ್ನು ಮಾಡಬೇಕು. ನಾವು ಹೂ ಬತ್ತಿ ಯಾವ ರೀತಿಯಾಗಿ ಗುಂಡಾಗಿ ಮಾಡಿಕೊಳ್ಳುತ್ತೇವೋ ಅದೇ ಮುಖಾಂತರವಾಗಿ ನಾವು ಒಬ್ಬಟ್ಟಿನಲ್ಲಿ ಹೂರ್ಣವನ್ನು ಯಾವ ರೀತಿಯಾಗಿ ತುಂಬಿಸ್ತೀವೋ ಅದೇ ಮುಖಾಂತರವಾಗಿ ಹತ್ತಿಯನ್ನು ಅಗಲವಾಗಿ ಮಾಡಿಕೊಂಡು ಚಿಕ್ಕದ ಗಾತ್ರದ ಮುಖಾಂತರವಾಗಿ ಎಳ್ಳನ್ನು ಹಾಕಿ ಬತ್ತಿಯನ್ನು ಹಾಕಿ ಎಳ್ಳಿ ಎಣ್ಣಿನಿಂದ ನೆನೆಸಿಟ್ಟು ಆ ನಂತರವಾಗಿ ಸ್ವಾಮಿಗೆ ಅರ್ಪಣೆ ಮಾಡಬೇಕು. ಎಷ್ಟು ಮಾಡಿಕೊಳ್ಬೇಕು? 9 ಮಾತ್ರ. 9 ಬತ್ತಿಗಳನ್ನು ಮಾಡಿ ಎಳ್ಳೆಣ್ಣೆಯಿಂದ ಎದ್ದಿ ಆ ನಂತರವಾಗಿ ಒಂದು ದೀಪದ ಅಥವಾ ಕಬ್ಬಿಣದ ಬಾಂಡಲಿಯಲ್ಲಿ ಇಟ್ಟು ಎಣ್ಣೆಯನ್ನು ಹಾಕಿ ಆ ಸ್ವಾಮಿಗೆ ದೀಪವನ್ನು ಆರಿಸಿ ಹಚ್ಚಿಸಬೇಕಾಗುತ್ತೆ. ಆ ರೀತಿಯನ್ನು ಮಾಡಿ ಆ ನಂತರವಾಗಿ ಇರಬೇಕಾಗುತ್ತೆ. ಕೆಲವರು ಹೇಳ್ತಾರೆ ಎಲ್ಲಿ ನವಗ್ರಹಗಳಿರುತ್ತೋ ಅಲ್ಲಿ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಮಾಡಿ ನಿಮಗೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ ಅಂತ ಹೇಳಿ. ಆದರೆ ಆ ಮೂರ್ಖತನ ನಮ್ಮದೇ ಆಗಿರುತ್ತೆ. ಅವ್ರು ಹೇಳಿದ್ರು ನಾವು ಹೋದ್ರೆ ನಾವು ಮಾಡಿದ್ರೆ ಅಂತ.
ಮೊದಲಿಗೆ ಆ ದೇವಾಲಯದಲ್ಲಿ ನವಗ್ರಹಗಳಿರುತ್ತೆ, ಎಲ್ಲ ದೇವಾಲಯದಲ್ಲಿ ಹೋಗಿ ಅಲ್ಲಿ ಅರ್ಚಕರನ್ನು ವಿಚಾರಿಸಿ ಅಲ್ಲಿ ನಾವು ಅಭಿಷೇಕ ಮಾಡಬಹುದೇ ಮಾಡಬಾರದೆ ಅಂತ. ನಮಗೆ ಇಷ್ಟ ಬಂದ ಹಾಗೆ ಹೋಗಿ ನಾವು ಮಾಡಿದ್ರೆ ಆ ದೋಷವನ್ನು ನಾವೇ ಕಟ್ಟಿಕೊಳ್ಳೋದಾಗುತ್ತೆ. ಆ ನವಗ್ರಹಗಳಲ್ಲಿ ಶನೇಶ್ವರನಿಗೆ ಎಳ್ಳೆಣ್ಣೆ ಹಾಕ್ತೇವೆ. ಪಾಣಿ ಪೀಠದ ಮುಖಾಂತರವಾಗಿ ಎಳ್ಳೆಣ್ಣೆ ಏನಾಗುತ್ತೆ, ಕೆಳಗೆ ಬಂದು ಬೀಳುತ್ತೆ. ಆ ಎಳ್ಳೆಣ್ಣೆಯನ್ನು ಸಂಗ್ರಹವನ್ನು ದೇವಾಲಯದವರು ಸಂಗ್ರಹಣವನ್ನು ಮಾಡಬೇಕು. ಸಂಗ್ರಹವಾಗಿ ಅದು ಯಾವಾಗ ಅವರು ದೀಪಗಳಿಗೆ ಆ ಎಣ್ಣೆಯನ್ನು ಹಾಕ್ತಾರೋ ಅವರ ಕರ್ಮಗಳು ಪಾಪಕರ್ಮಗಳೆಲ್ಲ ತೊಳೆದುಕೊಂಡು ಹೋಗುತ್ತೆ. ಯಾವಾಗ ನಾವು ಎಳ್ಳೆಣ್ಣೆ ಆ ಗ್ರಹಕ್ಕೆ ಹಾಕಿ ಹೋಗಿ ನಾವು ಸ್ವಾಮಿಗಳು ಹೇಳಿದ್ರು ನಾನು ಹಾಕಿದ್ರೆ ಬಂದೆ, ಇನ್ನೇನು ನನ್ನ ಪಾಪಕರ್ಮಗಳೆಲ್ಲ ನಿವಾರಣೆ ಆಗುತ್ತಪ್ಪ 9 ವಾರಗಳಲ್ಲಿ ಅಂತ ಹೇಳಿದಾಗ ಇನ್ನ ಪಾಪ ಜಾಸ್ತಿ ಆಗುತ್ತೆ. ಅವರಿಂದ ಇನ್ಯಾರಾದರೂ ಆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಜಾರು ಬಿದ್ದಾಗ ಯಾವನೋ ಹಾಕದ ಅಂತ ಬೈಕೊಂಡಾಗ ಏನಾಗುತ್ತೆ, ಅವರಿಗೆ ಪಾಪ ಕ್ಷೀಣವಾಗುತ್ತೆ, ಇವರು ಪಾಪವನ್ನು ಕಟ್ಟಿಕೊಳ್ಳಬಹುದಾಗುತ್ತೆ. ಎಳ್ಳು ಬತ್ತಿ ಅಂಟಿಸಿ ಅಂದಿದ ತಕ್ಷಣ ಏನು ಮಾಡ್ತಾರೆ, ನವಗ್ರಹಗಳಲ್ಲಿ ಕೆಲವರು ದೀಪಗಳಿಗೆ ಒಂದು ಸ್ಥಾನವಿರುತ್ತೆ, ಆ ಸ್ಥಾನದಲ್ಲೇ ಆ ಸ್ವಾಮಿಗೆ ತೋರಿಸಿ ಆ ಸ್ಥಾನದಲ್ಲಿ ಇಡಬೇಕು. ಆದ್ರೆ ಏನು ಮಾಡ್ತಾರೆ, ಸೂರ್ಯಗ್ರಹಣ ಮುಂದೆ ಇಡುವಂದಾಗ ಸೂರ್ಯನ ಮುಂದೆನೆ ಹಾಕಿ ಇಟ್ಬಿಡ್ತಾರೆ. ನಾವು ದೇವರಿಗೆ ಶಾಖ ಸೂಗಿಸಿದಾಗ ಏನಾಗುತ್ತೆ, ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕಾಣುತ್ತೆ. ಶನೇಶ್ವರನ ಪಾದದಲ್ಲಿ ಇಡಬೇಕು ಅಂತ ಹೇಳಿದಾಗ ಆ ಪಾದದ ಮೇಲೆ ಬತ್ತಿಗಳನ್ನು ಇಟ್ಟು ಅಂಟಿಸ್ಬಿಡ್ತಾರೆ. ಅಂದ್ರೆ ದೇವರಿಗೆ ನಾವು ಬೆಂಕಿ ಇಟ್ಟ ಹಾಗಾಗತ್ತೆ. ಈ ರೀತಿ ಮಾಡಬಾರದು. ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಮಾಂಡಳಿಯಲ್ಲಿ ಇಟ್ಟು ಬತ್ತಿಯನ್ನು ಹತ್ತಿಸಿ ಆ ಸ್ಥಾನ ಏನಿರುತ್ತೆ, ಒಂದು ಹೋಮಕುಂಡದ ಮುಖಾಂತರವಾಗಿ ಅಗ್ನಿ ಒಂದು ಸ್ಥಾನ ಇರುತ್ತೆ, ಅಗ್ನಿಕುಂಡ ಇರುತ್ತೆ. ಆ ಅಗ್ನಿಕುಂಡದಲ್ಲೇ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಬತ್ತಿಯನ್ನು ಇಡಬೇಕು. ಕೆಲವರಿಗೆ ಏನು ಮಾಡ್ತಾರೆ, ಎಳ್ಳು ಬತ್ತಿಯನ್ನು 3 ಸುತ್ತು ಹಾಕ್ಬಿಟ್ಟು ದೃಷ್ಟಿಗಳನ್ನೆಲ್ಲ ತೆಗೆದು ಬತ್ತಿಯನ್ನು ಅಂಟಿಸ್ತಾರೆ. ಅದು ಒಳ್ಳೆಯದು. ಯಾತಕ್ಕಾಗಿ ಅಂದರೆ ನಾವು ಎಲ್ಲಿ ನಡೆದಿರ್ತೀರೋ ಎಲ್ಲಿ ದಾಟಿರ್ತೀರೋ ಆ ದೃಷ್ಟಿಗಳನ್ನು ಕಳೆಯುವಂತಹ ಶಕ್ತಿ ಯಾರಲ್ಲಿದೆ, ಶನೇಶ್ವರನಲ್ಲಿದೆ. ಸ್ವಾಮಿ ಎಲ್ಲ ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ ಅಂತ ಹೇಳಿ ಆ ಎಳ್ಳು ಬತ್ತಿಯನ್ನು ಅಂಟಿಸಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಇದು ಶನೇಶ್ವರನಿಗೆ ಸಂಬಂಧಪಟ್ಟ ಹಾಗೆ ಮಾಡತಕ್ಕಂತಹ ವಿಧಾನ ಹಾಗೂ ಪರಿಹಾರಕ್ಕೆ ಅಂತ ಹೇಳಬಹುದು. ಬುಧಗ್ರಹ ಅಂತ ಹೇಳಬೇಕಾದ್ರೆ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥವನು, ವ್ಯಾಪಾರ ಮಾಡುತ್ತಿದ್ರೆ ವ್ಯಾಪಾರವನ್ನು ಅಭಿವೃದ್ಧಿಯನ್ನು ಮಾಡತಕ್ಕಂಥವನು, ಉದ್ಯೋಗವನ್ನು ಅಭಿವೃದ್ಧಿಯನ್ನು ಮಾಡತಕ್ಕಂಥವನು, ಉನ್ನತ ಸ್ಥಾನಕ್ಕೆ ತೆಗೆದುಕೊಳ್ಳುವ ಹೋಗ್ತಕ್ಕಂಥವನು ಯಾರಾಗಿರ್ತಾನೆ ಅಂದರೆ ಬುಧ ಆಗಿರ್ತಾನೆ. ಬುಧಕ್ಕೆ ಅಧಿದೇವರಾಗಿರ್ತಕ್ಕಂಥವನು ಯಾರು, ಮಹಾವಿಷ್ಣು ಅಂತ ಹೇಳಬಹುದು. ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ರೆ ನಾವು ನಮ್ಮ ಮಕ್ಕಳಿಗೆ ವಿದ್ಯೆ ಆಗಿರ್ಬೋದು, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಮತ್ತೆ ಈ ರೀತಿಯಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಕಾಣಬಹುದು. ಪಂಚಮ ಸ್ಥಾನ, ಸಪ್ತಮ ಸ್ಥಾನ, ದ್ವಾದಶ, ಏಕಾದಶ ಸ್ಥಾನ ಮತ್ತು ಜನ್ಮಸ್ಥಾನದಲ್ಲಿದ್ದಾಗ ಕೆಲವರಿಗೆ ಉಚ್ಚ ಸ್ಥಾನದಲ್ಲಿರ್ತಾನೆ, ಕೆಲವರಿಗೆ ಮಧ್ಯಮ ಸ್ಥಾನದಲ್ಲಿರ್ತಾನೆ, ಕೆಲವರಿಗೆ ನೀಚ ಸ್ಥಾನಕ್ಕೆ ಹೋಗಿರ್ತಾನೆ. ನೀಚ ಸ್ಥಾನದಲ್ಲಿದ್ದಾಗ ಏನಾಗುತ್ತೆ, ಚೆನ್ನಾಗಿ ಓದ್ತಕ್ಕಂತಹ ಮಕ್ಕಳು ಇದ್ದಕ್ಕಿದ್ದಾಗೆ ನಮಗೆ ಕಮ್ಮಿ ಮಾರ್ಕ್ಸ್ ಅನ್ನು ತಗೊಂಡ್ರು ಅಂದಾಗ ಏನೋ ಆಗಿದೆ ಸಮಸ್ಯೆ ಅಂತ ಹೇಳ್ತೀವಿ. ಅಂದ್ರೆ ಬುಧ ಕೆಟ್ಟಾಗ ಅವರಲ್ಲಿ ಶ್ರದ್ಧೆ ಕಮ್ಮಿ ಆಗುತ್ತೆ. ಶ್ರದ್ಧೆಯನ್ನು ಕೊಡ್ತಕ್ಕಂಥವನು, ಜ್ಞಾನವನ್ನು ಕೊಡ್ತಕ್ಕಂಥವನು, ಜ್ಞಾನಪ್ರಿಯ ಅಂತ ಹೇಳ್ತೀವಿ ನಾವು. ಜ್ಞಾನವೇ ಬುಧನಾಗಿರ್ತಕ್ಕಂಥವನು. ಈ ಬುಧನು ಈ ರೀತಿಯಲ್ಲಿ ಮಾಡಿದಾಗ ಬುಧನನ್ನು ಪ್ರಾರ್ಥನೆ ಮಾಡಬೇಕು. ಆ ಬುಧನನ್ನು ಪ್ರಾರ್ಥನೆ ಮಾಡಬೇಕಾದರೆ ನಾವು ಆ ಸ್ವಾಮಿಯಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವಿದ್ಯೆಯಲ್ಲಿ ಆ ಬುಧನನ್ನು ಸಹ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಇದು ಬುಧನ ಒಂದು ವಿವರಣೆ ಅಂತ ಹೇಳಬಹುದು. ಬೃಹಸ್ಪತಿ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ಹಾಗೆ ನಾವು ಒಂದು ವಿವಾಹವನ್ನು ಮಾಡಬೇಕಾದರೆ, ಉಪನಯನವನ್ನು ಮಾಡಬೇಕಾದರೆ, ಗೃಹ ಪ್ರವೇಶವನ್ನು ಮಾಡಬೇಕಾದರೆ, ಭೂಮಿ ಪೂಜೆ ಮಾಡಬೇಕಾದರೆ, ನಾಮಕರಣವನ್ನು ಮಾಡಬೇಕಾದ್ರೆ ಮೊದಲಿಗೆ ಬೃಹಸ್ಪತಿ ಅನುಗ್ರಹ ಇದೆಯೋ ಇಲ್ವಾ ಅಂತ ತಿಳ್ಕೊಂಡಿವೆ. ಅಂದ್ರೆ ಗುರುಬಲ ಅಂತ ಹೇಳ್ತೀವಿ. ಆ ಗುರುಬಲ ಇದ್ರೇನೆ ವಿವಾಹ, ಉಪನಯನ, ನಾಮಕರಣಗಳು, ಭೂಮಿ ಪೂಜೆ, ಗೃಹ ಪ್ರವೇಶಗಳು ಇತ್ಯಾದಿ ಶುಭ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ನಾವು ಬೃಹಸ್ಪತಿ ಅನುಗ್ರಹವನ್ನು ಕರಿತೀವಿ. ಬೃಹಸ್ಪತಿ ಅಂದ್ರೆ ನಮಗೆ ಸಾಮಾನ್ಯವಾಗಿ ಗುರುಬಲ ಇದ್ರೇನೆ ನಾವು ಎಲ್ಲ ಪ್ರತಿಯೊಂದು ಶುಭದಾಯಕ ಅಂತ ಹೇಳ್ತೀವಿ. ಶುಭದಾಯಕನಾಗಿರ್ತಕ್ಕಂಥವನು ಯಾರು, ಬೃಹಸ್ಪತಿ ಅಂತ ಹೇಳ್ತೀವಿ. ಆ ಬೃಹಸ್ಪತಿ ಯಾವ ಸ್ಥಾನದಲ್ಲಿದ್ದಾಗ ನಮಗೆ ಗುರುಬಲವನ್ನು ಕೊಡುತ್ತಾನೆ. ಮೇಷರಾಶಿ ಮತ್ತು ಮೇಷ, ಋಷಭ, ಮಿಥುನ, ಕಟಕ, ಸಿಂಹ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿದ್ದಾಗ ಪಂಚಮ ಗುರು, ಸಪ್ತಮ ಗುರು, ಅಷ್ಟಮ ಗುರು, ನವಮ ಗುರು ಅಂದ್ರೆ ಪಂಚಮ ಸ್ಥಾನದಲ್ಲಿದ್ದಾಗ ಅವರಿಗೆ ಶುಭದಾಯಕನಾಗಿರುತ್ತಾನೆ. ಅಷ್ಟಮ ಸ್ಥಾನದಲ್ಲಿ ಬಂದಾಗ ಏನಾಗುತ್ತೆ, ಕೆಲವರಿಗೆ ಶುಭದಾಯಕನಾಗೂ ಇರ್ತಾನೆ, ಕೆಲವರಿಗೆ ಅಶುಭದಾಯಕನಾಗಿರುತ್ತಾನೆ. ನವಮ ಸ್ಥಾನದಲ್ಲಿ ಬಂದಾಗ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನಂತೆ. ಅಂದ್ರೆ ನಮಗೆ ಇರ್ತಕ್ಕಂತಹ ಸ್ಥಾನದಿಂದ ಇನ್ನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಬೃಹಸ್ಪತಿ. ಈ ರೀತಿಯಾಗಿ ಬೃಹಸ್ಪತಿ ಗ್ರಹವು ಸಹ ನಮಗೆ ಇರ್ತಕ್ಕಂಥದ್ದು. ಶುಕ್ರ
ಶುಕ್ರನು ಸಹ ಆರೋಗ್ಯದಾಯಕ ಅಂತ ಹೇಳ್ಬೋದು. ಸೂರ್ಯ ಹೇಗೆ ಆರೋಗ್ಯದಾಯಕನಾಗಿರ್ತಾನೋ ಶುಕ್ರ ಸಹ ನಮ್ಮ ದೇಹದಲ್ಲಿ ಒಬ್ಬ ಒಂದು ಮುಖ್ಯ ಕೇಂದ್ರಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು, ರಕ್ತನಾಳಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು ಯಾರು ಅಂದ್ರೆ ಶುಕ್ರ ಗ್ರಹ ಅಂತ ಹೇಳ್ತೇವೆ. ಅವಾಗ್ಲೇ ಹೇಳಿದಾಗ ರಕ್ತಗಳು ಯಾವ ರೀತಿಯಾಗಿ ಕೆಳಕ್ಕೆ ಸಾಧ್ಯತೆ ಇರುತ್ತೆ, ಚರ್ಮ ವ್ಯಾಧಿಗಳು ಬರುತ್ತೆ ಅಂತ ಹೇಳಿದಾಗ ಶುಕ್ರನು ನೀಚ ಸ್ಥಾನಕ್ಕೆ ಹೋದ್ರೆ ಮಾತ್ರನೇ ನಮಗೆ ರಕ್ತಗಳು ಕಮ್ಮಿ ಆಗಿರ್ತಕ್ಕಂಥದ್ದು, ರಕ್ತನಾಳಗಳು ಕೆಡತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು, ಆರೋಗ್ಯದಾಯಕ ಅಂತನೂ ಸಹ ಹೇಳ್ತೀವಿ. ಶುಕ್ರನು ಸಹ ಇನ್ನೊಂದು ಮುಖಾಂತರವಾಗಿ ನಾವು ಪರಿಗಣಿಸಬಹುದು, ಅಂದ್ರೆ ಮಹಾಲಕ್ಷ್ಮಿ ಪುತ್ರನಾಗಿರ್ತಕ್ಕಂಥ ಲಕ್ಷ್ಮೀ ಸ್ವರೂಪನೆ ಅಂತ ಹೇಳ್ತೀವಿ. ಇವನಿಗೆ ಶುಕ್ರ ದಶೆ ಇದ್ರೆ ಅಂದ್ರೆ ಅವನು ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಮತ್ತೆ ವಿದ್ಯೆಯಲ್ಲಾಗಿರ್ಬೋದು ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಇರ್ತಾನೆ. ಅವನು ನೋಡಿದಷ್ಟು ಧನ ಪ್ರಾಪ್ತಿ ಆಗ್ತಾ ಇರುತ್ತೆ. ಧನ ಪ್ರಾಪ್ತಿ ಆಗಬೇಕಾದ್ರೆ ಶುಕ್ರ ದಶೆ ಇರಬೇಕು ಅಂತ ಹೇಳ್ತೀವಿ. ಈ ರೀತಿಯಾಗಿ ಶುಕ್ರನು ಕೆಟ್ಟಾಗ ರಕ್ತನಾಳಗಳಿಗೆ ಅಧಿದೇವತೆಯಾಗಿರ್ತಕ್ಕಂಥವನು ಶುಕ್ರ ಅಂತ ಹೇಳ್ತೀವಿ. ಆ ಶುಕ್ರನು ಯಾವಾಗ ನಮಗೆ ಕೆಡಕನ್ನು ಬಯಸ್ತಾರೆಯೋ ಅವಾಗ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಸಹ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ಶುಕ್ರನು ಶಾಂತರೂಪಿಯಾಗಿ ಇರಬೇಕಾದ್ರೆ ನಾವು ಏನು ಮಾಡಬೇಕು? ಶುಕ್ರವಾರದ ದಿನದಂದು ಅಮ್ಮನವರ ದೇವಸ್ಥಾನದಲ್ಲಿ, ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನದಲ್ಲಾಗಿರ್ಬೋದು, ಶಾರದಾಂಬೆ ಸನ್ನಿಧಿಯಲ್ಲಾಗಿರ್ಬೋದು, ಅವರ ಹೆಸರಿನಲ್ಲಿ ನಾಮಾರ್ಚನೆ ಅಥವಾ ಅಭಿಷೇಕಗಳನ್ನು ಮಾಡಿಸಿದರೆ ಆ ಶುಕ್ರನು ಯಾವುದೇ ರೀತಿಯಲ್ಲಿ ಕೆಡಕನ್ನು ನಮಗೆ ತೋರುವುದಿಲ್ಲ ಅಂತ ಹೇಳಿ ನಾವು ಶುಕ್ರನ ಒಂದು ಪರಿಗಣನೆ ತಗೊಂಡು